ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. प्रश्न ये कि विधेयक पर विचार किया जाए. जो सदस्य इसके पक्ष में हाँ कहें, जो सदस्य विरोध में ना कहें. मेरे विचार में निर्णय हाँ वालों के पक्ष में विधेयक पर विचार करने हेतु प्रस्ताव स्वीकृत किया गया. Till now, in another probably couple of weeks, the loans will be completely repaid. The centre therefore wants to make sure that the excise will come back to us so that we can levy that duty. Another argument which is very important for all the members of parliament to know is by the act in GST, you cannot tax any item under the GST beyond 40%. Now, if you can't tax any item, even if it is a demerit good like cigarette, beyond 40%, what is happening is the ultimate incidence through GST on a demerit good like cigarette has come down. So the popular narrative would be, is the government or is the GST council cognizant of the fact that cigarette or the demerit good like tobacco is being taxed lesser than what it was earlier? Is that the intention? So to address that, in order that the incidence is no longer lesser than what it was during the GST time with the compensation cess, we are bringing this excise. ಮಾಡಬೇಕು. ತುಮಕೂರಲ್ಲೇ ಮಾಡಿದ್ರೆ ತುಂಬ ಅನುಕೂಲಗಳು ಇದ್ದಾವೆ ನಿಜ. ಆದರೆ ಒಂದು ಇತಿಹಾಸ ಸೃಷ್ಟಿಸುವ ಕಾರಣಕ್ಕಾಗಿ ಒಂದು ತಾಲೂಕು ಕೇಂದ್ರವನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಗುಬ್ಬಿ ತಾಲೂಕನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ 65ನೇ ಇಸ್ವಿಯಿಂದಲೂ ಕೂಡ ಅವಾರ್ಡ್ಗಳನ್ನು ಕೊಡ್ತಲೇ ಬಂದಿದೆ. ಇಲ್ಲಿವರೆಗೆ ಹೆಚ್ಚು ಬೆಂಗಳೂರು ಮೈಸೂರುಗಳಲ್ಲೇ ಸಮಾರಂಭ ನಡೆದಿರೋದು. ಹಿಂದೆಲ್ಲೋ ಕೆಲವು ಸಲ ಮಾತ್ರ ಕೆಲವು ಹೊರ ಜಿಲ್ಲೆಗಳಲ್ಲೂ ಕೂಡ ಸಮಾರಂಭ ನಡೆದಿದೆ. ಆದರೆ ತಾಲೂಕು ಕೇಂದ್ರದಲ್ಲಿ ಅಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತಾ, ಹೇಗಿರುತ್ತೆ ಏನೋ, ಅಲ್ಲಿ ಬಂದಂಥ ಅತಿಥಿಗಳನ್ನ ಉಳಿಸೋಕ್ಕಾಗುತ್ತಾ, ಇಂಥವೆಲ್ಲ ತೊಂದರೆಗಳಿರ್ತವೆ. ಹೆಚ್ಚು ಕಡಿಮೆ 40-45 ಜನ ಲೇಖಕರು ಅವತ್ತು ಬರ್ತಾ ಇದ್ದಾರೆ ಇಡೀ ಕರ್ನಾಟಕದಿಂದ. 10 ಜನ ಸಾಹಿತ್ಯ ಶ್ರೀ ಪ್ರಶಸ್ತಿಯವರು ಮತ್ತು 5 ಜನ ಗೌರವ ಪ್ರಶಸ್ತಿಯವರು, ಇನ್ನು 17 ಜನ ಪುಸ್ತಕ ಬಹುಮಾನ ತಗೊಂಡಿರುವಂಥವ್ರು, 9 ಜನ ಗತಿ ಬಹುಮಾನಗಳನ್ನ ತಗೊಂಡಿರುವಂಥವ್ರು ಅವತ್ತು ಬರ್ತಾರೆ. ಈ ಚಕೋರ ಕಾರ್ಯಕ್ರಮ ಏನಿದೆ, ಚಕೋರ ಕಾರ್ಯಕ್ರಮದ ರಾಜ್ಯ ಮಟ್ಟದ ಉದ್ಘಾಟನೆ ಕಳೆದ ವರ್ಷ ಡಿಸೆಂಬರ್ ಅಲ್ಲಿ ನಾವು ರಾಜ್ಯ ಮಟ್ಟದ ಉದ್ಘಾಟನೆಯನ್ನು ಸಹ ತುಮಕೂರಿನಲ್ಲಿ ಮಾಡಿದ್ವಿ. ಜೊತೆಗೆ ನಮ್ಮ ಅಧ್ಯಕ್ಷರು ನಮ್ಮ ಅಧಿಕಾರ ವಹಿಸಿಕೊಂಡ ತಕ್ಷಣ ಹೇಳಿದ್ದು ಅಂತಂದ್ರೆ, ವಿದ್ವತ್ ವಲಯದಿಂದ ಸಾಹಿತ್ಯವನ್ನ ಸಾಮಾನ್ಯರವರಿಗೆ ತಲುಪಿಸುವುದು ನಮ್ಮ ಮುಖ್ಯ ಉದ್ದೇಶ, ನಮ್ಮ ಗುರಿಯಿಂದ. ಹೆಸರಿರ್ತಕ್ಕಂಥ ಗುಬ್ಬಿ ಕಲಾಕ್ಷೇತ್ರದಲ್ಲಿ ನಡೀತಾ ಇದೆ. ನಮ್ಮೆಲ್ಲ ಸಹಕಾರ ಇದೆ. ನಾವು ಕೂಡ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ, ಕಾರ್ಯಕ್ರಮದ ಆಹ್ವಾನದಲ್ಲಿ ಕೆಲವು ಏರಿಳಿತಗಳು ಆಗ್ತವೆ. ಆ ಏರಿಳಿತಗಳು ಮುಖ್ಯ ಅಲ್ಲ, ಕಾರ್ಯಕ್ರಮ ನಾವು ಭಾಗವಹಿಸಿದ್ರಲ್ಲಿ ನಮಗೆ ಹೆಮ್ಮೆ ಆಗಬೇಕು. ಎಲ್ಲರೂ ಕೂಡ ನಮ್ಮ ಇರುವಂಥ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಸಂತೋಷ ಪಡಬೇಕು. ರಾಜ್ಯದ ಹಿತವನ್ನ ಮರೆತು ಸರ್ಕಾರ ಉಳಿಸ್ಕೊಳ್ಬೇಕು, ಅಧಿಕಾರ ಉಳಿಸ್ಕೊಳ್ಬೇಕು, ಕ್ಷೇತ್ರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಹೆಂಗಾದ್ರೂ ಮಾಡಿ ಉಳ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು, ಹೆಂಗಾದ್ರೂ ಮಾಡಿ ಪಡ್ಕೊಳ್ಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಪೈಪೋಟಿಗೆ ಬಿದ್ದು ಇವತ್ತು ರಾಜ್ಯದ ಸ್ಥಿತಿ
ಸ್ಥಿತಿಯನ್ನು ಗಂಭೀರ ಮಾಡಿದ್ದಾರೆ. ಜೊತೆಗೆ ಅನೇಕ ಸಮಸ್ಯೆಗಳಿವೆ ರಾಜ್ಯದಲ್ಲಿ. ರೈತರ ಸಮಸ್ಯೆ ಕೇಳುವವರಿಲ್ಲ, ದಲಿತರ ಬಗ್ಗೆ ಚಿಂತೆ ಇಲ್ಲ. ದಲಿತರನ್ನಂತೂ ಅವರಿಗೆ 3 ಕಾಸು ಸಿಗದಂತೆ ಈ ಸರ್ಕಾರ ಬಂದ ದಿವಸದಿಂದ ಭಾಷಣ ಮಾಡ್ತಾರೆ ಹೊರತು ದಲಿತರ ಯೋಗಕ್ಷೇಮವನ್ನು ವಿಚಾರಿಸಿದವರು ಒಬ್ಬರು ಇಲ್ಲ. ಅಧಿವೇಶನವನ್ನು ಕರೆಯಿರಿ, ನಮ್ದೇನು ಪ್ರಶ್ನೆ ಇಲ್ಲ. ನೀವು ಎಷ್ಟು ಬೇಕಾದರೂ ಅಭಿವೃದ್ಧಿ ಪರವಾಗಿ ನೀವು ಬಿಲ್ಗಳನ್ನ ತಂದ್ರೆ ನಾವು ಸಹಕರಿಸಲಿಕ್ಕೆ ಸಿದ್ಧರಿದ್ದೇವೆ. ಆದರೆ ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಲ್ಗಳನ್ನು ತಗೊಂಡೋಗಿ ನೀವು ಬೆಳಗಾವಿಯಲ್ಲಿ ಕುತ್ಕೊಂಡು ಮಾಡ್ತಕ್ಕಂಥದ್ದು ಇದು ಸರಿಯಾದ ಕ್ರಮ ಅಲ್ಲ. ಇದರಿಂದ ತಾರತಮ್ಯ ಮಾಡ್ತೀರಿ ಅಂತಲೇ ಅವರಿಗೆ ಅರ್ಥ ಆಗುತ್ತೆ. ಆಗ ಈ ರೀತಿಯ ಕ್ಲಾಶ್ ಯಾವಾಗಲೂ ಆಗ್ತಾ ಇರ್ತದೆ. ಅದಕ್ಕೆ ಅವಕಾಶ ಕೊಡಬಾರದು. ಯೋಜನೆ ಅಡಿಯಲ್ಲಿ ಸುಮಾರು 2419 ಮನೆಗಳನ್ನು 46 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡ್ತಾಯಿದ್ದಾರೆ. ಇನ್ನೂ ಇದು ಅಂತಿಮ ಆಗಿಲ್ಲ, ಇನ್ನು ಕನ್ಸ್ಟ್ರಕ್ಷನ್ ಲೆವೆಲ್ಲೇ ಇದೆ. ಮತ್ತು ಈಗಾಗಲೇ ಈಗ ನೋಡಿದ್ರಿ ನೀವು ಬರೋ ದಾರಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇಲ್ಲ. ಅದಕ್ಕೆ 20 ಕೋಟಿ ಏನೋ ಬೇಕು ಅಂತ ಕಮಿಷನರು DC ಹೇಳಿದ್ದಾರೆ. ಅದು ಪ್ರಪೋಸಲ್ ನಮ್ಮ ಇಲಾಖೆಗೆ ಬರಬೇಕು. ಕೂಡಲೇ ಕಳಿಸಿದ್ರೆ ಫಸ್ಟು ರಸ್ತೆ ರೆಡಿ ಮಾಡಬೇಕು. ರಸ್ತೆ ನೀವು ರೆಡಿ ಮಾಡೋದಿರ ಅಂದರೆ ಇದು ಬಂದು ನೋಡೋರಿಗೆ ಅವ್ರಿಗೆ ಇಷ್ಟ ಆಗಬೇಕಲ್ಲ ಜಾಗ. ಫಸ್ಟ್ ಬರೋವಂಥ ದಾರಿ ಸರಿ ಮಾಡಬೇಕು. 5 ಕಿಲೋಮೀಟ್ರ್ ಆಗ್ತದೆ ಮತ್ತು ಏರ್ಪೋರ್ಟ್ ಪಕ್ಕದಲ್ಲಿದೆ. ಇನ್ನೊಂದು 3-4 ವರ್ಷಕ್ಕೆ ಡೆವಲಪ್ಮೆಂಟ್ ಆಗುವಂಥದ್ದು. ಮತ್ತು 9 ಲಕ್ಷ ಕಾಸ್ಟು. ಇದರಲ್ಲಿ ಅರ್ಧ 50% ಮಾತ್ರ ಬೆನಿಫಿಷರಿ ಕಟ್ಟಬೇಕಾಗಿರೋದ, ಎಷ್ಟು ಇನ್ನು ಅರ್ಧ ಸರ್ಕಾರ ಅವ್ರಿಗೆ ಕೊಡುವಂಥದ್ದು. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.